ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡ ದಕ್ಷಿಣ ತುದಿಯವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ನಿನ್ನೆ ರಾತ್ರಿ ನೋಡಿ ಅಲ್ಲಿ ಹಿಂದ್ಗಡೆ ಟೆಂಟ್ ಹಾಕೊಂಡು ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಇಲ್ಲೆಲ್ಲ ನಿನ್ನೆ ವ್ಲಾಗ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಫುಲ್ ಇಲ್ಲೇ ತಡೆದು ನಿಲ್ಲಿಸ್ಬಿಟ್ಟಿದ್ರು ಎಲ್ಲರೂ. ತುಂಬ ಗಾಡಿಗಳಿತ್ತು. ಇವಾಗ ಕ್ಲಿಯರ್ ಆಗ್ತಿದೆ. 10 ಕಾಲ್ ಸಮಯ ಇವಾಗ. ನಾನು ಸ್ವಲ್ಪ ಬೇಗ ತಿನ್ಕೊಂಡು ಇಲ್ಲಿಂದ ನನ್ನ ಪ್ರಯಾಣ ನಾನು ಶುರು ಮಾಡಬೇಕು. ನಾನಿವಾಗ ಹಿಮಾಲಯದಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವಾಗ ನನ್ನ ಫೇಸ್ 2 ಶುರು ಆಗುತ್ತೆ. ಫೇಸ್ 1 ಬಂದುಬಿಟ್ಟು ಮನಾಲಿಯಿಂದ ಲೇ ಇತ್ತು. ಅದರಲ್ಲಿ ನಾನು ದಾರ್ಚಾ, ಸರ್ಚು, ಘಾಟಾ ಲೂಪ್ಸ್, ವಿಸ್ಕಿನಾಲಾ, ತಾಂಗ್, ಮೋರೆ ಪ್ಲೇನ್ಸ್ ಮತ್ತು ಲಡಾಖ್ನ ಲೇ ರೀಚ್ ಆದೆ. ಇವಾಗ ನನ್ನ ಫೇಸ್ 2ನಲ್ಲಿ ನಾವು ಲೇಯಿಂದ ತುರ್ತುಕ್, ಪ್ಯಾಂಗಾಂಗ್, ಹಾನ್ಲೆ, ದಾರ್ಚಾವರೆಗೂ ಹೋಗ್ತಿದ್ದೀವಿ. ಸೊ ಇದು ನಮ್ಮ ಫೇಸ್ 2. ಸದ್ಯಕ್ಕೆ ಒಂದು ಬ್ರೆಡ್ ಆಮ್ಲೆಟ್ ಹೇಳಿದ್ದೀನಿ, ಮ್ಯಾಗಿನೂ ಹೇಳಿದ್ದೀನಿ. ಅಣ್ಣ ಇನ್ನೂ ಕೊಡ್ತಾಯಿಲ್ಲ. ಇಲ್ಲಿ ಇದೊಂದೇ ರೆಸ್ಟೋರೆಂಟ್ ಇರೋದು, ಕಾರ್ದುಂಗ್ಲಾ ರೆಸ್ಟೋರೆಂಟ್ ಅಂತ. ಸೊ ಕಾರ್ದುಂಗ್ಲಾ ರೆಸ್ಟೋರೆಂಟಲ್ಲೇ ವೆಯ್ಟ್ ಮಾಡ್ತಿದ್ದೀನಿ. ಗೈಸ್, ನಮಗೆ ಇಲ್ಲಿ ಬ್ರೆಡ್ ಆಮ್ಲೆಟ್ ಸಿಕ್ಕಿದೆ. ಇದರಲ್ಲಿ ಬ್ರೆಡ್ ಬೇರೆ ಆಮ್ಲೆಟ್ ಬೇರೆ ಆಗಿಬಿಟ್ಟಿದೆ. ತಿನ್ಕೊಳ್ಳೋಣ ಬೇಗ ಬೇಗ, ಟೈಮ್ ಬೇರೆ ಆಗಿದೆ. ಹಾಂ ನೋಡ್ರಿ, ಇದು ಸೌತ್ ಪುಲ್ಲಿಂದ ಈ ಬೆಟ್ಟನ ಹತ್ಕೊಂಡು ಹೋಗಿ ಈ ಬೆಟ್ಟದ ತುದಿಗೆ ಹೋಗಿ ಆಮೇಲಿಂದ ಆ ಕಡೆ ಪಕ್ಕದಾಗ ಹಚ್ಚಿಂದ ಆ ಬೆಟ್ಟದ ತುದಿಗೆ ಹೋದರೆ ನಮಗೆ ಕಾರ್ದುಂಗ್ಲಾ ಸಿಕ್ತು. ಅಷ್ಟು ಹೋಗೋಕ್ಕೆ 14 ಕಿಲೋಮೀಟ್ರ್ ಆಗುತ್ತೆ. 2 ಗಂಟೆ ಸಮಯ ಬೇಕು 14 ಕಿಲೋಮೀಟ್ರ್ ಹೋಗೋಕ್ಕೆ ನನಗೆ. ಇವಾಗ ಸಮಯ ಸರಿಯಾಗಿ 11 ಗಂಟೆ, 12 ಗಂಟೆ, 1 ಗಂಟೆಗೆ ನಾವು ಟಾಪಲ್ಲಿ ಇರ್ತೀವಿ. ಕೆಳಗಡೆ 2:30 ಅನ್ನೋಷ್ಟೊತ್ತಿಗೆ ಕೆಳಗೆ ಇಳಿತೀವಿ. ಅವಾಗ ನಮಗೆ ಮತ್ತೆ ಊಟ ಸಿಗುತ್ತೆ. ಅಲ್ಲಿವರೆಗೂ ಊಟ ಇಲ್ಲ, ಏನೂ ಇಲ್ಲ, ಬರೀ ನೀರಲ್ಲೇ ನಮ್ಮ ಜೀವನ ನಡೆಸಬೇಕು. ಒಂದು 2.5 ಕಿಲೋಮೀಟ್ರ್ ಬಂದ್ವಪ್ಪ. ಇನ್ನೊಂದು 12 ಕಿಲೋಮೀಟ್ರ್ ಬಾಕಿ ಇದೆ. ತುಂಬ ಕಷ್ಟ ಹೋಗ್ತಿದ್ದೀರು.
ಬೈಕ್ ರೈಡ್ಸ್ ಎಲ್ಲ ಮಾಡ್ತಿರ್ತಾರೆ, ಅಂದರೆ ನಾಟ್ ಲೈಕ್ ಜಾತ್ರೆ ಬೈಕ್ ರೈಡ್ಸ್. ಸ್ವಲ್ಪ ಪ್ರೊಫೆಷನಲ್ ಆಗಿ ಮಸ್ತಾಗಿ ಮಾಡ್ತಾರೆ. ನಾನು ಎಲ್ಲೇ ಹೋದ್ರೂ ಬಿರಿಯಾನಿ ಮಾಡ್ತೀನಲ್ಲ ಇವ್ರದ್ದೇ ರೆಸಿಪಿ. ನಿನ್ನೆ ಇಲ್ಲಿ ನೋಡಿದ್ದು ಅದಕ್ಕಿಂತ ಇನ್ನೊಂದು ಖುಷಿ ಇಲ್ಲ ಅಷ್ಟೇ. ನಾನು ಅನ್ಕೊಂಡೆ ಇವತ್ತು ಶ್ರೀನಗರ ಮನಾಲಿ ರೈಡ್ ಮಾಡ್ತೀನಿ. ನನ್ನ ಕಡೆಯಿಂದ ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಣ್ಣ. ಜೋಶ್ ಬರಲಿ. ಜೋಶ್ ಬರುತ್ತೆ. ಇದ್ರೆ ಮೇಲೆ ಸಿಗೋಣ. ಎಲೆಕ್ಟ್ರಿಕ್ ಬೇಕಾ? ಒಂದೇ ಒಂದು ಕೊಡಿ ಸಾಕು. ಒಂದು ಕಡೆ ಖಾಲಿ ಆಗ್ಬಿಡ್ತೀನಿ ನಿನ್ನೆ. ಅಲ್ಲಿ ಇನ್ನೊಂದು ಬ್ಯಾಗಲ್ಲಿ ಇದೆ. ಥ್ಯಾಂಕ್ಸ್ ಬೈ. ಅಣ್ಣನ ಹೆಸರು ಕರ್ನಾಟ ಅಂತ. ಅಣ್ಣ ಜಪಾನಿಂದ ಬಂದಿದ್ದಾನೆ. ಒಳ್ಳೆ ಸೈಕಲ್ ಇದೆ, ಆದರೆ ಅಣ್ಣನಿಗೆ ಅಷ್ಟೊಂದು ಎನರ್ಜಿ ಸಾಲ್ತಿಲ್ಲ ಸೈಕಲ್ ಕಲಿಯೋಕ್ಕೆ. ಇದೆಲ್ಲ ನಿನ್ನೆ ಮುಂದೆ ಲಂಚ್ ಹೊರಗಿರೋದು. ಒಂದು ವಾರ ಮಳೆ ಇರಲಿಲ್ಲ, ಮಳೆ ಬಂತಂದರೆ ಮತ್ತೆ ರೋಡ್ ಕ್ಲೋಸ್ ಮಾಡಿ. ನೋಡಿ ಇವೆಲ್ಲ ಕಲ್ಲೆಲ್ಲ ಹಿಂಗೆ ತುಂಬ್ಕೊಂಡವೆ. ಸ್ವಲ್ಪ ಮಳೆ ಬಂದರೂ ಸಾಕು ಆ ಕಲ್ಲೆಲ್ಲ ರೋಡಿಗೆ ಬಿದ್ದುಬಿಡ್ತವೆ. ಇಲ್ಲಿನ ಮುಂದಕ್ಕೆ ನಮಗೆ ಸಿಂಗಲ್ ರೋಡ್ ಇದೆ. ತುಂಬ ಕಷ್ಟಪಟ್ಟು ರಸ್ತೆ ಮಾಡೋರೆ. ಇನ್ನೂ ಜಾಸ್ತಿ ಒಳಕ್ಕೆ ಅಂದರೆ ಹಿಂಗೆ ಕೊರಿಯಕ್ಕೆ ಹೋದರೆ ಅದನ್ನು ತುಂಬ ಆಪತ್ತು. ಮೇಲಿಂದೆಲ್ಲ ಜರಗ್ ಬಿದ್ದುಬಿಡುತ್ತೆ. ಸೊ ಕೆಳಗಡೆಗೂ ಅಷ್ಟೇ ಡಬಲ್ ಲೈನು. ಇಲ್ಲೆಲ್ಲ ಬರೀ ಸಿಂಗಲ್ ಲೈನ್ ಮಾತ್ರ ಇದೆ. ಸರಿಯಾಗಿ 11.5 ಕಿಲೋಮೀಟ್ರ್ ನೀವು ಬಂದರೆ ನಿಮಗೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಿಂದ ನೀವು ಫುಲ್ ಹೆಂಗಿದೆ ಕಾರ್ದುಂಗ್ಲಾ ರೋಡ್ ಅಂತ ನೋಡ್ಬೋದು. ನೋಡಿ ಕಾರ್ದುಂಗ್ಲಾ ರೋಡ್ ಅಲ್ಲಿಂದ ಅದು ಮನೆ ಕಾಣಿಸ್ತಿದಾವಲ್ಲ, ಅದು ಕಾರ್ದುಂಗ್ಲಾ ಒಂಥರ ಬೇಸ್ ಕ್ಯಾಂಪ್ ಇದ್ದಂಗೆ. ಅಲ್ಲಿಂದ ಹಚ್ಕೊಂಬರ್ಬೇಕು ಹಿಂಗೆ ಬರಬೇಕು. ನಮ್ಮ ಹುಡುಗ ಇನ್ನೂ ಬಂದೇ ಇಲ್ಲ, ಜಪಾನವನು. ಎಲ್ಲಿ ಸಿಗಾಕೊಂಬಿಟ್ಟವನೋ ಗೊತ್ತಿಲ್ಲ. ಒಂದೂವರೆ ಕಿಲೋಮೀಟ್ರ್ ಹಿಂದೆ ಇರಬೇಕು. ನನಗೇನಂದರೆ ಅವನನ್ನ ಮೇಲೆ ಟಾಪ್ವರೆಗೂ ಕರ್ಕೊಂಡು ಹೋಗ್ಬೇಕಂತ. ಸುಮ್ಮನೆ ಅವ್ನು ಇಲ್ಲಿ ಚಿಕನ್ ಸಾಯೋದ್ಕಿಂತ ಮಳೆ ಗಿಳೆ ಬಂದರೆ ಅವ್ನು ಕಷ್ಟ. ಅದಕ್ಕೆ ಸ್ವಲ್ಪ ಪುಷ್ ಮಾಡ್ತಿದ್ದೀನಿ ಅವ್ನಿಗೆ ಜಾಸ್ತಿ. ಲುಕ್ ಓನ್ಲಿ 3 ಕಿಲೋಮೀಟರ್ಸ್. ಓಕೆ, ಪುಷ್ ಹಾರ್ಡ್. ಹಾಂ, ಮೇಲಕ್ಕೆ ಬರ್ತಾ ರೋಡೆಲ್ಲ ಫುಲ್ ಹದಗೆಟ್ಟಿರುತ್ತೆ. ಯಾ ಗುಡ್ ಗೋಯಿಂಗ್ ಕಾರ್ದುಂಗ್ಲಾ. ಕಾರ್ದುಂಗ್ಲಾ ಟಾಪ್ ಇನ್ನೊಂದು 2 ಕಿಲೋಮೀಟ್ರ್ ಇದೆ ಅನ್ನುವಾಗ ನಮ್ಗೆ ಈ ಥರ ಸಿಮೆಂಟ್ ಬ್ರಿಕ್ಸ್ನ ಹಾಕವ್ರೆ. ಸಾಕಾಟೆ ಟಯರ್ಡ್ ಆಗ್ತಿದೆ ಮರೆ. ಫುಲ್ ಟಾಪಿಗೆ ಬಂದಂಗಿಲ್ಲ, ಆಕ್ಸಿಜನ್ ಲೋ ಆಗುತ್ತೆ. ಸೊ ಕಿತ್ಕೊಂಡು ಹೋಗ್ತಿರುತ್ತೆ ಎನರ್ಜಿ ಎಲ್ಲ. ಹಂಗೂ ಹಿಂಗೂ ನಮ್ಮ ಜಪಾನ್ ಐತೆಲ್ಲ ಮೇಲೆವರೆಗೂ ಹಚ್ಚಿದೆ. ಒಂದು ಸ್ವಲ್ಪ ಕಷ್ಟಪಡ್ತಿದ್ದ. ನನಗೇನೋ ಮುಂದೆ ಬಂದಿದ್ದ ಅವನು, ಮುಂದೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದ. ಅಣ್ಣ ಫುಲ್ ಖುಷಿ ಆಗ್ಬಿಟ್ಟವನೆ. ಬಿಗ್ ಹೆಲ್ಪ್ ಅಂತೆ. ನೋ ಯು ಆರ್ ಮೈ ಬ್ರದರ್. Yeah. Sudarshan helped me. If I didn't met him, I am not here. Maybe you'll be here, but sometime later. Yeah. Thank you so much. It's okay, man. It's okay. So ನಾವಿವಾಗ ಬಂದ್ವಿ ಕಾರ್ದುಂಗ್ಲಾಗೆ. ಕಾರ್ದುಂಗ್ಲಾಯಿಂದ ತುರ್ತುಗ್ 168 ಕಿಲೋಮೀಟ್ರ್ ಇದೆ. ಹಂಡರ್ 86 ಇದೆ. ದಿಸ್ಕಿಟ್ 79 ಇದೆ. ಪ್ರತಾಪ್ಪುರ್ 93 ಕಿಲೋಮೀಟ್ರ್ ಇದೆ. ಸೊ ವೇರ್ ಯು ಗೋ ದೇರ್? ತುರ್ತುಕ್, ಪ್ರತಾಪ್ಪುರ್, ಹಂಡರ್, ದಿಸ್ಕಿಟ್. Yeah, Turtuk, you only. My destination is Diskit. Diskit. Oh, today. You can go Diskit today. No. I'm so tired. My destination today is Kardung or Karuza. Okay. About 30 kilometers, maybe. 30 from down, yeah? Oh, it's okay, yeah. You are camping today? Not sure. Not all. If I get a free stay. Free stay? I mean, our YouTube channel. YouTube? YouTube. No. I'm looking for. I will look for at Karuza or Kardung. ಓಕೆ. ಪ್ರಾಬ್ಲಮ್ ಏನಂದರೆ ನಾನು ಅವ್ನಿಗೆ ಏನು ಮಾತಾಡಿದ್ರು ಅರ್ಥ ಆಗಲ್ಲ. ಬಿಕಾಸ್ ಆತನ ಭಾಷೆ ಬೇರೆ, ನನ್ನ ಭಾಷೆ ಬೇರೆ. ಹಾಗಾಗಿ ಸೊ ಕಾರ್ದುಂಗ್ಲಾ ಬಂದ್ವಿ. 1-2 ಫೋಟೋ ತಗೊಂಡು ಏನಾರು ತಿನ್ಕೊಂಡು ಕೆಳಗೋಣ. ಸ್ನೇಹಿತರೆ, ಇದೆ ನೋಡಿ ಕಾರ್ದುಂಗ್ಲಾದು ಒಂದು ಬೋರ್ಡು. ಇಲ್ಲಿಂದ ನಾವು ಕೆಳಗೆ ಹೋಗಬೇಕು 30 ಕಿಲೋಮೀಟರ್ಸ್. ಇಷ್ಟೊತ್ತರೆಗೂ ಅಣ್ಣನ ಜೊತೆ ಒಳ್ಳೆ ಫೋಟೋಸ್ ತಗೊಂಡೆ. ಅಣ್ಣನ ಹತ್ರ ಒಂದು
ಗೋಪ್ರೋ ಹೀರೋ 4 ಇದೆ. GoPro Hero 4. ಹೀರೋ 4 ಇದೆ. And Mamu. ಅಣ್ಣ ಇದಕ್ಕೆ 30,000 ಕೊಟ್ಟಾನೆ. Not too expensive. ಇದಕ್ಕೆ 30,000 ಗುರು ಈ ಜಾಕೆಟ್ಗೆ. ಸಾವು. ನಾನು ಅದನ್ನ ಕೇಳಿ ಸಖತ್ ನಗಾಡ್ಬಿಟ್ಟೆ. ನಾನು ಮತ್ತೆ ಅಣ್ಣ ಇಲ್ಲಿಂದ ನಮ್ಮ ಪ್ರಯಾಣವನ್ನು ಕರ್ದುಂಗ್ ಕಡೆಗೆ ಹೋಗ್ತಿದ್ದೀವಿ. ಕೆಳಗೋದ್ರೆ ನಮಗೆ ಕರ್ದುಂಗ್ ಸಿಗುತ್ತೆ. ಈಗ ನಾವು ನಿಂತಿರೋದು ಕರ್ದುಂಗ್ ಲಾ ಅಂದರೆ ಪಾಸ್ ಅಂತ ಅರ್ಥ. ಸೊ ಲೆಟ್ಸ್ ಗೋ. ಫುಲ್ಲು ಡೌನು. ಕಾರ್ದುಂಗ್ಲದಲ್ಲೆಲ್ಲ ಫುಲ್ಲು ಜಾತ್ರೆ. ಯಾಕೆ ಜಾತ್ರೆ ಅಂದರೆ ಬೈಕರ್ಸ್ಗಳಿಗೆ ತುಂಬ ಕನ್ವೀನಿಯೆಂಟು. ಲೇಯಿಂದ ಒಂದು 38 ಕಿಲೋಮೀಟ್ರು. ಸೊ ಬೈಕರ್ಸ್ ಎಲ್ಲ ಬಂದು ಜಾಸ್ತಿ ನಂಬರ್ ಆಫ್ ಪೀಪಲ್ ಇರ್ತಾರಲ್ವಾ. ಸೊ ಅಲ್ಲಿ ನಂಗೆ ಅಷ್ಟೊಂದು ಕಂಫರ್ಟ್ ಇರೋಲ್ಲ. ನಂಗೆ ಜನ ಇಲ್ಲದೇ ಇರೋ ಕಂಫರ್ಟ್ ಇರುತ್ತೆ. ಅದಕ್ಕೆ ನಾನು ಹಂಗೆ ಮುಂದಕ್ಕೆ ಬಂದುಬಿಟ್ಟೆ. ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಏನು ಮಾಡೋದು ಅಂತ. ನೀವು ಕಾರ್ದುಂಗ್ಲಿಂದ ಡೌನ್ ಹೋಗ್ತಿರ್ಬೇಕಾದ್ರೆ ನಿಮಗೆ ಅಲ್ಲಲ್ಲಿ ಈ ಥರ ಸ್ನೋ ಎಲ್ಲ ಸಿಗುತ್ತೆ. ಅಲ್ಲಿ ಪೊಲೀಸವ್ರು ನಿಂತವ್ರೆ. ಅಲ್ಲೇ ನಿನ್ನೆ ಲ್ಯಾಂಡ್ ಸ್ಲೈಡ್ ಆಗಿದ್ದು. ಇವಾಗ ಬೇಗ ಹೋಗಿ ಅಂತ ಹೇಳಿದ್ರು. ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪಾಪ ಗುರು ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟು ಇವ್ರು ಹೋಗ್ಬಿಟ್ಟವ್ರೆ. ಇದಕ್ಕೆ ಅಪ್ಪ ಹುಷಾರಾಗಿರ್ಬೇಕು. ಬೆಟ್ಟಗಳಲ್ಲಿ ಮಾತ್ರ ಆಪರ್ಚುನಿಟಿ ತಗೊಳ್ಳೋಕ್ಕೆ ಹೋಗ್ಬಾರ್ದು. ಏನು ಒಯ್ತಾ ಇರಬೇಕು, ಸುಮ್ಮನೆ ನಿಂತ್ಕೊಳ್ಳೋಕೆ ಹೋಗ್ಬಾರ್ದು. ಸ್ವಲ್ಪ ಹೆಚ್ಚು ಕಡಿಮೆ ಏನಾರು ಫೀಲ್ ಆಯ್ತು ಅಂದರೆ ಕ್ವಿಟ್ ಮಾಡಿಬಿಡ್ಬೇಕು. ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು. ಹಂಗಾಗಿ ನಾನು ನಿನ್ನೆ ಒಂದು 5-6 ಕಿಲೋಮೀಟ್ರು ಗಾಡಿ ಹಾಕೊಂಬಂದೆ. ಮಳೆ ಬರ್ತೈತೆ ಅಂತ. ದರಿದ್ರಕ್ಕೆ ಮಳೆನೇ ಬರಲಿಲ್ಲ ನಿನ್ನೆ. ನೋಡಿ ಹೆಂಗೆ ಜರುಗೋದೆಲ್ಲ. ಭಯಂಕರ ಗುರು. ಇಲ್ಲಿ ಕಲ್ಲೆಲ್ಲ ಚೆನ್ನಾಗಿದೆಯಪ್ಪ, ಒಳ್ಳೆ ಗಟ್ಟಿ ಕಲ್ಲು. ಯಾಕೆ ಇಷ್ಟೊಂದು ಲ್ಯಾಂಡ್ ಸ್ಲೈಡ್ ಆಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಮಳೆ ಬಂದ್ರೂ ಫುಲ್ಲು ಕ್ಲೋಸ್ ಮಾಡಿಬಿಡ್ತಾರೆ ಇಲ್ಲಿ. ನೋಡಿರಿ ಅಲ್ಲೂ ಮುಂದೆ ಐಸ್ ಕಾಣಿಸ್ತಿದೆ. ಇಲ್ಲೂ ಸ್ನೋ. ಸೊ ಇವತ್ತು 10ನೇ ತಾರೀಕು ಅಲ್ಲ 12ನೇ ತಾರೀಕು. ನೀವು ಆಚೆ ಇನ್ನೊಂದು 3-4 ದಿನ ಬಂದರೆ ಇದೆಲ್ಲ ಇರುತ್ತೆ. ಇನ್ನೂ ಕಾರ್ದುಂಗ್ಲೆ ಇಳಿದು ಕೆಳಗೆ ಬಂದಿದ ತಕ್ಷಣ ರೋಡ್ ಅಷ್ಟೊಂದು ಸರಿ ಇಲ್ಲ. ಒಂದು 15-20 ಕಿಲೋಮೀಟ್ರ್ ರೋಡ್ ಅಂತೂ ಫುಲ್ ಕಚ್ಚಡವಾಗಿದೆ. ಅದಾದಮೇಲೆ ಈ ಥರ ಟಾರ್ ಹಾಕ್ತಾರೆ ಇವಾಗ ಹೊಸದಾಗಿ. ಕೆಳಗಡೆ ನೋಡಿ ಅದೆಲ್ಲ ಕರ್ಕರ್ ಚುಕ್ಕಿ ಕಾಣಿಸಿದಾವಲ್ಲ, ಅವೆಲ್ಲ ಯಾಕೆ ಎಷ್ಟು ತಗೊಂಡವೆ. ನಾನು ಕುರಿ ಇರ್ತವೆ ಅಂದ್ಕೊಂಡ್ರೆ ಬರೀ ಯಾಕೆ ತುಂಬ್ಕೊಂಡವೆ ಇಲ್ಲಿ. ಡೌನ್ ಇಳಿಸ್ತಾ ಇದ್ದೀವಿ. ಇಲ್ಲೇ ಪಕ್ಕದಲ್ಲಿ ಒಂದು ಊರಿದೆ ನಾರ್ತ್ ಪುಲ್ಲು ಅಂತ. ಅಲ್ಲೇನಾರು ಹೋಗಿ ತಿನ್ಕೋಬೇಕು. ಕಾರ್ದುಂಗ್ಲಿಂದ ಇಳಿದ್ವಲ್ವಾ, ಇಲ್ಲಿಂದ ಆ್ಯಕ್ಚುಲಿ ನಮಗೆ ನುಬ್ರಾ ಅಂದರೆ ಏನು ಅಂತ ಫೀಲ್ ಬರುತ್ತೆ. ನುಬ್ರಾ ಬಂದ್ಬಿಟ್ಟು ಒಂದು ಡೆಸರ್ಟ್ ಮುಂದೆ ಮಸ್ತಿದೆ. ಸೊ ಇಲ್ಲೆಲ್ಲ ನಿಮಗೆ ನೋಡ್ತಾ ಇರ್ಬೋದು. ಫುಲ್ ಕೆಳಗೆ ಬಂದ್ವಿ ನಾವು. ಬೆಟ್ಟ ಹೇಳ್ಕೊಂಡು ಫುಲ್ ಕೆಳಗೆ ಬಂದ್ವಿ. ಒಂದು ಚಿಕ್ಕದಾಗಿ ಆಫ್ ರೋಡ್ ಇದೆ. ಅಣ್ಣಂಗೆ ಟ್ರೈ ಮಾಡಂತ ಹೇಳ್ತೀನಿ. ಗೋ. ಯಾ
ನಾರ್ತ್ ಪುಲ್ಲಿಗೆ ಬಂದಿದ್ದೀವಿ. ಇಲ್ಲಿ 2 ಕಾಫಿ ಹೇಳಿದ್ದೀವಿ. ಅಣ್ಣಂಗೆ ಬ್ಲ್ಯಾಕು, ನನಗೆ ಮಿಲ್ಕ್ಡ್. ಸ್ವಲ್ಪ ಕಾಸ್ಟ್ಲಿನೇ ಗುರು ಇಲ್ಲೆಲ್ಲನೂ. ಅಂತ ಲೇನಲ್ಲೇ 150 ರೂಪಾಯಿ ಐಸ್ ಅಮೇರಿಕಾನೋ, ಇಲ್ಲಿ 190 ರೂಪಾಯಿ. ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಪ್ರೈಸ್ ಎಲ್ಲ. ನಮ್ಮ ಕಾಫಿ ಬಂತು. ಹೌ ವಾಸ್ ಕಾಫಿ? ಗುಡ್, ವೆರಿ ಗುಡ್. ಕಾಫಿ ಕುಡಿದು ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀವಿ. ಇಲ್ಲೊಂದು ಕೆಫೆ ಇದೆ, ಕೆಫೆ ಕಿರ್ಗ್ಯೂ ಅಂತೇನೋ ಸಮಥಿಂಗ್, ನಂಗೆ ಓದಕ್ಕೆ ಬರ್ತಿಲ್ಲ ಅದನ್ನ. ಇಲ್ಲಿನ ಮುಂದಕ್ಕೆ ಅಂದರೆ ಸ್ವಲ್ಪ ಜಾಸ್ತಿ ಚಳಿ ಆಗ್ತಿದೆಯಪ್ಪ, ನಾರ್ಮಲ್ಗಿನ ಜಾಸ್ತಿ ಚಳಿ ಆಗ್ತಿದೆ. ಹೋಗೋಣ. ನಾರ್ತ್ ಪುಲ್ಲಿನಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ. ಅಲ್ಲಿ ಆ್ಯಕ್ಚುಲಿ ಏನಂದರೆ ಲೋಕಲ್ ಜನಗಳಿಗೆ, ಐ ಮೀನ್ ಭಾರತದವ್ರಿಗೆ ಪೊಲೀಸರು ಏನು ಚೆಕ್ ಮಾಡಲ್ಲ, ಬರೀ ಎಂಟ್ರಿ ಮಾಡಿಬಿಡ್ತಾರೆ. ಬಟ್ ಫಾರಿನರ್ಸ್ಗೆಲ್ಲ ಕ್ಲೀನಾಗಿ ಚೆಕ್ ಮಾಡ್ತಾರೆ. ಅವ್ರ ID ಪ್ರೂಫು, ಪರ್ಮಿಟ್ ಎಲ್ಲ ಇಸ್ಕೋತಾರೆ. ನಾನು ನಂದು ಪರ್ಮಿಟ್ ಜೆರಾಕ್ಸ್ ಕೊಡಬೇಕು ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಬರೀ ಫಾರಿನರ್ಸ್ಗೆ ಮಾತ್ರ ಇದೆ. ಇಂಡಿಯನ್ಸ್ಗೆ ನಮಗೇನು ಕೇಳಲ್ಲ ಅವರು, ಜಸ್ಟ್ ಎಂಟ್ರಿ ಮಾಡಿ ಹೋಗ್ಬಿಡಪ್ಪ ಅಂತಾರೆ ಅಷ್ಟೇ. ಎಂಥ ಅದ್ಭುತವಾದಂಥ ಒಂದು ಲ್ಯಾಂಡ್ಸ್ಕೇಪ್ ಅಂದರೆ ಇದು. ನಿಜವಾಗ್ಲೂ ಇಲ್ಲಿ ನದಿ ಹರಿತಿದೆ ಒಂದು. ಎಷ್ಟು ಮಸ್ತಾಗಿ ಕಾಣಿಸ್ತಿದೆ ಗೊತ್ತಾ ಗೈಸ್, ಸೀರಿಯಸ್ಲಿ. ತೋರಿಸಿ ನೋಡಿ, ಸೀರಿಯಸ್ಲಿ ಹೆಂಗಿದೆ ಗೊತ್ತಾ ಇದು. ಯಾವುದೋ ಸ್ವಿಟ್ಜರ್ಲ್ಯಾಂಡ್ ಅನ್ಬೇಕು, ಅಷ್ಟು ಸಖತ್ತಾಗಿದೆ, ಮಸ್ತಾಗಿದೆ. ವ್ಯಾಲಿ ಮಾತ್ರ ನುಬ್ರಾ ವ್ಯಾಲಿ ಒಳ್ಳೆ ವೈಬ್ಸ್ ಕೊಡ್ತಿದೆ ನನಗೆ. ಸ್ನೇಹಿತರೆ, ನಾವು ಇವಾಗ ಒಂದಿಷ್ಟು ಊರುಗಳ ಹತ್ರ ಬಂದಿದ್ದೀವಿ. ನಮ್ಮ ಕರ್ದುಂಗಿಂದ 7 ಕಿಲೋಮೀಟ್ರ್ ಇದೆ. ಅಲ್ಲಿ ಎದುರುಗಡೆ ಕಾಣಿಸ್ತಿದಾವಲ್ಲ ಚಿಕ್ಕ ಚಿಕ್ಕ ಮನೆ, ತಮ್ಕರ್, ಈ ಕಡೆ ಪಾರ್ಸು ಅಂತ. ನನಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ, ದೊಡ್ಡ ಬೆಟ್ಟದ ಪಕ್ಕ ಈ ಥರ ಸ್ಲೋಪ್ ಇರುತ್ತೆ. ಆ ಸ್ಲೋಪಲ್ಲೇ ಮನೆಗಳು ಕಟ್ಕೊಂಡವ್ರೆ. ಪಕ್ಕದಲ್ಲೇ ಗ್ಲೇಷಿಯರ್ ವಾಟರ್ ಹರಿಯುತ್ತೆ, ಕ್ರಿಸ್ಟಲ್ ಕ್ಲಿಯರ್ ವಾಟರು. 2 ಕಡೆ, ಈ ಕಡೆನೂ ಒಂದು ಊರಿದೆ, ಮಸ್ತ್ ಇದೆ. ನಮ್ಮ ಜಪಾನೀಸ್ ಸ್ಟೈಲ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾವನೆ. ಯು ಎಂಜಾಯಿಂಗ್? ಮತ್ತು ಇಲ್ಲೆಲ್ಲ ಸ್ನೋ ಬಿದ್ದಾಗ ಇನ್ನೂ ಸೂಪರಾಗಿ ಕಾಣುತ್ತೆ. ಇಲ್ಲಿರೋ ಜನಕ್ಕೆ ಒಂದೇ ಒಂದು ಡ್ರಾಬ್ಯಾಕ್ ಅಂದರೆ 6 ತಿಂಗಳು ಫುಲ್ ಸ್ನೋಲ್ ಕವರ್ ಆಗಿರ್ತಾರೆ. ಅದು ಬಿಟ್ಟರೆ ಇವ್ರಿಗೆ ಅನುಭವಿಸೋದಕ್ಕೆ ಸ್ವರ್ಗದ ಥರ ಇದೆ ಇಲ್ಲಿ ನೇಚರ್. ಸದ್ಯಕ್ಕೆ ನಾವು ಇವಾಗ ಕಾರ್ದುಂಗ್ ಅನ್ನೋ ಒಂದು ಊರಲ್ಲಿದ್ದೀವಿ. ಪುಂಗ್ಸುಕ್ ವಾಂಗ್ಡು ಅನ್ನೋ ರೆಸ್ಟೋರೆಂಟ್ ಇದು. ಇಲ್ಲೇನೇ ರೂಮ್ಸ್ ಇದ್ದಾವೆ. ನಾವು ಇನ್ನೇನು ಕಾರ್ದುಂಗ್ ರೀಚ್ ಆದ್ವಿ, ಮಳೆ ಶುರು ಆಯ್ತು ನೋಡ್ರಿ. ಇಲ್ಲಿ ಹೆಂಗಂದರೆ 500 ರೂಪಾಯಿ ಸ್ಟೇ. ಸೊ ನಾವು ಎಷ್ಟು ಜನ ಬೇಕಾದ್ರೂ ಇರಲಿ, ಅವ್ರು 500 ರೂಪಾಯಿ ಇಸ್ಕೋತಾರೆ. ಬನ್ನಿ ಸ್ಟೇ ಹೆಂಗಿದೆ ಅಂತ ತೋರಿಸ್ತೀನಿ. ಹಿಂಗಿದೆ, ಇಟ್ಸ್ ಲೈಕ್ ಕೈಂಡ್ ಆಫ್ ಡಾರ್ಮೆಟ್ರಿ ಥರ. ಸೊ ನಾ ಹೇಳ್ದೆ ಅಣ್ಣಂಗೆ, ನೀ ಈ ಕಡೆ ಮಲ್ಕೋ, ನಾ ಈ ಕಡೆ ಮಲ್ಕೋತೀನಿ, ಇಬ್ರಿಗೂ ಒಳ್ಳೆ ವ್ಯೂ ಕಾಣುತ್ತೆ ಅಂತ. ಅಣ್ಣಂಗೆ ತುಪ್ಪ ಬಂದಿದೆ. ಅಣ್ಣ, ಇಸ್ ಇಟ್ ಗುಡ್? ಐ ಮೀನ್ ಸ್ಮೆಲ್ಸ್ ಗುಡ್? ಸ್ಮೆಲ್ಸ್ ಗುಡ್. ಅಣ್ಣ ಮೂಸ್ ನೋಡ್ದ, ಚೆನ್ನಾಗಿದೆ ಅಂತೆ. ಗುಡ್ ಗುಡ್ ಚೆನ್ನಾಗಿದೆ ಅಂತೆ. ಆ ತುಪ್ಪದಲ್ಲಿ ಅವ್ರಿಗೆ ಏನೇನು ಕೊಟ್ಟರು ನೋಡಿ, ಒಂದು ಸ್ವಲ್ಪ ನೂಡಲ್ಸು, 1-2 ಚಿಕನ್ ಪೀಸು ಎಲ್ಲ ಹಾಕೋರೆ. ಇದು ನಮ್ಮ ಊಟ. ಚಿಕನ್ನು, ಚಪಾತಿ ಮತ್ತು ದಾಲ್. ಮನಸ್ಪೂರ್ವಕವಾಗಿ ಹೇಳಬೇಕು ಅಂದರೆ ಊಟ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅವ್ನು ಎಲ್ಲನೂ ಇಟ್ಟಿಟ್ಟೆ ಕೊಟ್ಟಿದ್ನಪ್ಪ. ದುಡ್ಡು ನೋಡ್ರೆ 350 ರೂಪಾಯಿ 400 ರೂಪಾಯಿ ಅಂತಾನೆ ಒಂದೊಂದು ಊಟಕ್ಕೆ. ಕೊಡೋದು ನೋಡ್ರಿ ಇಟ್ಟಿಟ್ಟೆ ಕೊಡ್ತಾನೆ. ಏನು ಹೇಳಬೇಕು ಏನೋ ಇವ್ರಿಗೆಲ್ಲ. ಸ್ನೇಹಿತರೆ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಾಳೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್. ನಾಳೆ ನಾವು ಇಲ್ಲಿಂದ ದಿಸ್ಕಿತ್ ಕಡೆ ಹೋಗ್ತಿದ್ದೀವಿ. ದಿಸ್ಕಿತ್, ಹುಂದರ್, ಫುಲ್ ಎಲ್ಲ ನುಬ್ರಾ ವ್ಯಾಲಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಮಸ್ತ್ ಮಜಾ ಇರುತ್ತೆ ನಾಳೆನೂ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಮತ್ತೆ